ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದುಬಿಟ್ಟು ನಿಮಗೊಂದು ಹೊಸ ರೆಸಿಪಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಅದು ಬಂದುಬಿಟ್ಟು ಪಡ್ ಅಂತ ಹೇಳ್ತೇವೆ ನಾವು ಇದನ್ನು. ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ನೋಡಿ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಫಸ್ಟು ನಾವು ನೀರಲ್ಲಿ ಅಕ್ಕಿ ಮತ್ತು ಉದ್ದನ್ನು ನೆನೆಸಿಡಬೇಕು. 2 to 3 hours ಆದರೂ ನೆನೆಸಿಡಬೇಕು. ಈ ರೀತಿಯಾಗಿ ಉದ್ದು ನೋಡಿ, ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ, ಎಷ್ಟು ಜನ ಇದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗಿ ನೀವು ನೆನೆಸಿಡಬೇಕು. ನಾವಿಲ್ಲಿ 3 ಜನರಿಗೆ ಆಗುವಷ್ಟು ಕ್ವಾಂಟಿಟಿಯನ್ನು ನೆನೆಸಿಡ್ತಾ ಇದ್ದೀವಿ. ಆಮೇಲೆ ಅದನ್ನು ನೈಟ್ ಅರ್ದು ಒಂದು ನೈಟ್ ಇಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನು ಇದರಲ್ಲಿ ಹಾಕ್ತಾ ಇದ್ದೇವೆ. ಈ ರೀತಿ ಕಾವಲಿಬೇಕು ಇದನ್ನು ಮಾಡಲಿಕ್ಕೆ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹಾಕಬೇಕು. ಅದನ್ನು ಹಿಟ್ಟನ್ನು ಹಾಕಿ ಒಂದು ಲಿಡ್ಡಿಂದ ಮುಚ್ಚಬೇಕು. ಆಗ ಚೆನ್ನಾಗಿ ಇದು ಬರುತ್ತೆ. ಇದೊಂದು ಒಳ್ಳೆಯ ತಿಂಡಿ ಅಂತಲೇ ಹೇಳ್ಬೋದು. ಕರಾವಳಿ ಸೈಡಲ್ಲಿ ತುಂಬ ಮಾಡ್ತಾರೆ ಇದನ್ನು. ನಮ್ಮ ಸೈಡಲ್ಲಿ ಇದು ಕಾಮನ್ ತಿಂಡಿ. ನೆಕ್ಸ್ಟ್ ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿಯನ್ನು ರುಬ್ಕೊಳ್ತಾ ಇದ್ದೇವೆ. ಚಟ್ನಿ ಹಸಿರು ಚಟ್ನಿಯನ್ನು ರುಬ್ಕೊಳ್ತಿದ್ದೇವೆ. ಆಮೇಲೆ ಲಿಡ್ಡನ್ನು ಮುಚ್ಚಿ ಇದನ್ನು ತೆಗೆದಾಗ ಈ ರೀತಿಯಾಗಿ ಇರ್ತದೆ ನೋಡಿ. ನೆಕ್ಸ್ಟ್ ಇದನ್ನು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ. ತುಂಬ ಚೆನ್ನಾಗಿರುತ್ತೆ ರೆಸಿಪಿ. ಒಂದು ಸತಿ ಟ್ರೈ ಮಾಡಿ ನೋಡಿ. ಆ್ಯಂಡ್ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನು ಒಳ್ಳೊಳ್ಳೆ ರೆಸಿಪಿಯನ್ನು ನಾನು ಕೊಡ್ತೇನೆ. ನಿಮಗೆ ಯಾವ ರೀತಿಯಾದ ರೆಸಿಪಿ ಬೇಕಂತ ಕಮೆಂಟ್ ಮಾಡಿ. ನೋಡಿ ಈ ರೀತಿಯಾಗಿ ಇದನ್ನು ಹಾಕಬೇಕು. ಆ್ಯಂಡ್ ಒಂದೊಳ್ಳೆ ರೆಸಿಪಿ ಇದು. ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಾ ಇದನ್ನು ಚಟ್ನಿ ಜೊತೆ ಆಗಲಿ ಯಾವುದೇ ಕರಿ ಜೊತೆ ಆಗಲಿ ನೀವು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಅಂತಲೇ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಹಲವಾರು ರೆಸಿಪಿಯನ್ನು ನಾನು ಈ ಚಾನಲಲ್ಲಿ ಹಾಕ್ತೇನೆ, ನೋಡಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಚಟ್ನಿ ಮತ್ತು ಪಡ್. ಅದರ ಕಾಂಬಿನೇಷನ್ ಮಾತ್ರ ಸೂಪರಾಗಿ ಇತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಮುಂದಿನ ವಿಡಿಯೋಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು. ಬಾಯ್ ಬಾಯ್, ಟಾಟಾ, ಸ್ಟೇ ಟ್ಯೂನ್ಡ್.